ಇನ್ನು ಬೆಂಗಳೂರಿಗೆ ಬಾರದೆ ಜರ್ಮನಿಯಲ್ಲೇ ಉಳಿದುಕೊಂಡಿದ್ದಾರೆ ಪ್ರಜ್ವಲ್ ಅಂತ ಅಂದ್ರೆ ಇವತ್ತು ಅವರು ಬೆಂಗಳೂರಿಗೆ ಬರುವಂತಹ ನಿಟ್ಟಿನಲ್ಲಿ ಒಂದು ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ TV9ಗೂ ಕೂಡ ಕೆಲ ಮಾಹಿತಿ ಸಿಕ್ಕಿತ್ತು. ಆದರೆ ಫ್ಲೈಟ್ ಹತ್ತಿಲ್ಲ, ಅವರು ಅಲ್ಲೇ ಇದ್ದಾರೆ. ಇದು SIT ಅಧಿಕಾರಿಗಳಿಗೆ ತಲೆಬಿಸಿ ತಂದಿದೆ. ಮುಂದೆ ಏನ್ ಮಾಡಬೇಕು ಅನ್ನುವಂಥ ಬಗ್ಗೆ SIT ತೀವ್ರ ಚರ್ಚೆಯನ್ನ ನಡೆಸ್ತಾ ಇದೆ. ಇವತ್ತು ಅವರು ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು. ಇದ್ದಕ್ಕಿದ್ದಂತೆ ವಿಮಾನ ಪ್ರಯಾಣದಿಂದ ಹಿಂದೆ ಸರಿದಿದ್ದಾರೆ. ಸಂಸದ ಲೋಕಸಭಾ ಫಲಿತಾಂಶದ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ಬೋದಾದಂಥ ಚಾನ್ಸಸ್ ಇದೆಯಾ ಅಂತಾನೆ ಚರ್ಚೆ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಾಪಸ್ ಆಗೋದು ಇದು ಫಲಿತಾಂಶದ ಬಳಿಕನೇ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿಗೆ ಬರಬೇಕು ಅಂತ ಅಂದರೆ ಈಗ ಮತ್ತೆ ಟಿಕೆಟ್ ಅವರು ಬುಕ್ ಮಾಡಬೇಕು. ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಮೇಲೆ 3 FIR ಆಗಿದೆ. ಆಮೇಲೆ 2ನೇ ಬಾರಿಗೆ ಈಗ ಅವರು ಟಿಕೆಟನ್ನು ಕ್ಯಾನ್ಸಲ್ ಮಾಡ್ತಾ ಇರುವಂಥದ್ದು. ಬಟ್ ಈ ಬಾರಿ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಮ್ಯೂನಿಚ್ನಿಂದ ಹೊರಟಿಲ್ಲ. ಕಾರಣ ಅಂತ ಅಂದರೆ ಅವ್ರು ಬೋರ್ಡಿಂಗ್ ಆಗಲೇ ಇಲ್ಲ ಅಲ್ಲಿ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಒಂದ್ ಕಡೆ ತಂದೆ ರೇವಣ್ಣ ಅವರು ರಿಲೀಸ್ ಆಗಿದ್ದಾರೆ. ಪುತ್ರನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಈಗ ಬಹಳ ಕಾನೂನಾತ್ಮಕ ಸಮರಗಳನ್ನ ಸಾರುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತೊಬ್ರು ಹಿರಿಯ ವಕೀಲರನ್ನು ಕೂಡ ಅವ್ರು ಹೋಗಿ ಭೇಟಿಯಾಗಿದ್ದಾನೆ ಕೇಳ್ಪಟ್ವಿ. ಇಲ್ಲಿ ಮತ್ತೊಂದ್ ಕಡೆ ಪುತ್ರ ಪ್ರಜ್ವಲ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಬಹುಶಃ ಇವತ್ತು ಬರ್ಬೋದು ಅನ್ನುವಂಥ ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ ಆಗಿರೋದು ನೋಡ್ರೆ, ಅಥವಾ ಅವ್ರ ಫ್ಲೈಟ್ ಹತ್ತಿಲ್ಲ ಅನ್ನೋದು ನೋಡಿದ್ರೆ ಈ ಕಡೆಯಿಂದ ಏನಾದರೂ ಸಿಕ್ಕಿರ್ಬೋದಾ ಅಂತ ಸಲಹೆ ಕಾರಣಕ್ಕಾಗಿ ಅವರು ಕ್ಯಾನ್ಸಲ್ ಮಾಡ್ಕೊಂಡಿರ್ಬೋದಾ? ಬರೋ ಚಾನ್ಸಸ್ ಇದೆಯಾ? ಈಗ ಅವರು ಈಗಿರುವಂಥ ಬೆಳವಣಿಗೆಗಳು ನೋಡ್ತಾ ಹೋದ್ರೆ ಸದ್ಯಕ್ಕೆ ಅವ್ರು ಬರುವಂಥ ಬೆಳವಣಿಗೆಗಳು. ಕಿರಣ್, ಮಾಲ್ತೇಶ್, ಪ್ರಜ್ವಲ್ ರೇವಣ್ಣ 27ನೇ ತಾರೀಕು ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿದ್ದು. ಇಮಿಡಿಯೇಟಾಗಿ ಆತ 3ನೇ ತಾರೀಕು ಅಲ್ಲಿ ಬುಕ್ ಮಾಡ್ಕೋತಾನೆ ಜರ್ಮನಿಯಿಂದ ವಾಪಸ್ ಬೆಂಗಳೂರಿಗೆ. ಯಾವಾಗ ಇಲ್ಲೆಲ್ಲವೂ ಕೂಡ ಕೇಸ್ಗಳಾಯಿತು, ಅದು ಈ ಒಂದು ಸಂಬಂಧಪಟ್ಟಂತೆ ಪ್ರಕರಣ ಹೊರಗಡೆ ಬಂದ ತಕ್ಷಣ ಅದನ್ನು ಆತ ಪೋಸ್ಟ್ಪೋನ್ ಮಾಡ್ಕೋತಾನೆ. 14ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಂಡಿರ್ತಾನೆ. ಮತ್ತೆ ಅಷ್ಟೊತ್ತಿಗೆ ಅವರ ತಂದೆ ರೇವಣ್ಣ ಅರೆಸ್ಟ್ ಆಗ್ತಾರೆ. ಅವ್ರಿಗೆ ಬೇಲ್ ಸಂಬಂಧಪಟ್ಟಂತೆ ಅವ್ರು ಹೊರಗಡೆ ಬಂದ ಮೇಲೆ ಬರ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಅವನು 14ನೇ ತಾರೀಕು ಏನು ಬುಕ್ ಮಾಡ್ಕೊಂಡು ಅದು ಕ್ಯಾನ್ಸಲ್ ಮಾಡ್ಕೋತಾನೆ. ದಿಢೀರ್ನೇ ಮತ್ತೆ 15ನೇ ತಾರೀಕು ಮತ್ತೊಂದು ಬುಕ್ಕನ್ನು ಮಾಡ್ಕೋತಾನೆ. ಈಗ ಇರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಈಗ ಒಂದು ಕಡೆ ಅವರ ತಂದೆ ರಿಲೀಸ್ ಆಗಿದ್ದಾರೆ, ಎಲ್ಲೋ ಕೂಡ ಬರ್ಬೋದು ಅನ್ನೋ ಒಂದಿತ್ತು. SIT ಅಧಿಕಾರಿಗಳು ಕೂಡ ಕಾಯ್ತಾ ಇದ್ರು. ಆದರೆ ಈಗ ಇವೆಲ್ಲವೂ ಕೂಡ ಡೆವಲಪ್ಮೆಂಟ್ ನೋಡ್ತಾರೆ. ಬಹುಶಃ ಆತ ಎಲೆಕ್ಷನ್ಸ್ ಮುಗಿದ ನಂತರ ಬರುವಂಥದ್ದು. ಅಂದರೆ ಈಗಾಗಲೇ ಇನ್ನೂ 3 ಫೇಸ್ ಎಲೆಕ್ಷನ್ಸ್ ಇದೆ ದೇಶಾದ್ಯಂತ. ಇನ್ನೂ 3 ಫೇಸ್ ಎಲೆಕ್ಷನ್ಸ್ ಇರೋದ್ರಿಂದ ಜೂನ್ 1ಗೆ ಲಾಸ್ಟ್ ಫೇಸ್ ಎಲೆಕ್ಷನ್ಸ್ ಆದ ನಂತರ ಆತ ಬರುವಂಥದ್ದು ಇದೆ. ಅಲ್ಲಿವರೆಗೂ ಕೂಡ SIT ಅಧಿಕಾರಿಗಳು ಮುಂದೆ ಏನು ಮಾಡಬೇಕು, ಯಾಕೆಂತಂದ್ರೆ ಅದಕ್ಕೂ ಕುರಿತಂತೆ ಈಗ SIT ಅಧಿಕಾರಿಗಳು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಈಗ ಅವನ್ನ ಅಲ್ಲಿಂದ ಹೇಗೆ ಒಂದು ಕರ್ಕೊಬರೋದಿರ್ಬೋದು, ಸಂಬಂಧಪಟ್ಟಂತೆ ಏನು ಕಾನೂನು ರೀತಿಯಲ್ಲಿ ಏನು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಕಡೆ ರೇವಣ್ಣ ಅವರು ಅವ್ರ ಮೇಲೆ ಇರುವಂಥ ಕೇಸ್ಗಳನ್ನ ಹೇಗೆ ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು, ಅವರು ಕೂಡ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅಂತ ಅವರು ಕೂಡ ಸೀನಿಯರ್ ಅಡ್ವೊಕೇಟ್ನೆಲ್ಲ ಕೂಡ ಅವರು ಕೂಡ ಇವತ್ತು ಭೇಟಿ ಮಾಡಿದರು. ಇಲ್ಲಿ ಈಗ ಅವರ ಕುಟುಂಬದವ್ರು ಹೇಳುವಂತೆ ನಮ್ಮ ಜೊತೆ ಪ್ರಜ್ವಲ್ ರೇವಣ್ಣ ಇಲ್ಲಿವರೆಗೂ ಕೂಡ ಸಂಪರ್ಕದಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನ ಇರ್ತಾರೆ. ಆದರೆ ಆತನಿಗೆ ಯಾರು ಇದ್ರ ಬಗ್ಗೆ ಇಲ್ಲೆಲ್ಲ ಆಗ್ತಿರೋ ಡೆವಲಪ್ಮೆಂಟ್ಸ್ ಬಗ್ಗೆ ಏನು ಈ ವಿಚಾರಗಳನ್ನ ಯಾರು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾ ಇರೋದು ಅಥವಾ ಯಾರು ಅವ್ರಿಗೆ ಬರ್ದೇದಂಗೆ ತಡಿತಾ ಇರೋದು ಅನ್ನೋದೇ ಈಗಿರುವಂಥ ಪ್ರಶ್ನೆ. ಯಾಕೆಂತಂದರೆ ಒಂದ್ಸರಿ ಬುಕ್ ಮಾಡ್ತಾನೆ, ಕ್ಯಾನ್ಸಲ್ ಮಾಡ್ತಾನೆ, ಮತ್ತೆ ಇವತ್ತು ಫ್ಲೈಟಿಗೆ ಬಂದ್ಬಿಡ್ತಾನೆ, ಬೋರ್ಡಿಂಗ್ ಪಾಸಿಗೆ ಬರ್ತಾನೆ, ಒಳಗಡೆ ಎಂಟ್ರಿ ಆಗ್ತಾನೆ ಅನ್ನೋ ಲೆಕ್ಕಾಚಾರ ಇತ್ತು. ಅದರ ಅಂತಿಮವಾಗಿ ಅದು ಕ್ಯಾನ್ಸಲ್ ಆಗಿದ್ದು ಕಾರಣ ಆ ಥರ ಬಂದಿಲ್ಲ. ಮುಂದೆ ನೆಕ್ಸ್ಟ್ ಯಾವಾಗ ಬರ್ಬೋದು ಅನ್ನೋದು ಕೂಡ ಇದೆ. ಅಷ್ಟರೊಳಗಡೆ ಈಗ ಇನ್ನೂ 15 ದಿನ ಎಲೆಕ್ಷನ್ಸ್, ಅಷ್ಟರೊಳಗಡೆ SIT ಅಧಿಕಾರಿಗಳು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೋ ಅಥವಾ ಬೇರೆ ರೀತಿಯ ಕಾನೂನು ರೀತಿಯಲ್ಲಿ ಬೇರೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸಭೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್. ಇದು ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಕಥೆ. ಆದರೆ